ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇನ್ನು ಜ್ಯೋತಿಷ್ಯವನ್ನು ನೀವು ಕಲಿಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅನ್ನುವಂಥ ಇಂಟ್ರೆಸ್ಟ್ ನಿಮಗೇನಾದರೂ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಕನಸು ನನಸಾಗುವಂತಹ ದಿನ ಬಂದಿದೆ. ಏನಂದರೆ ಮಾರ್ಚ್ 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಕಾಲದಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬಹುದಾಗಿದೆ. ಆನ್ಲೈನ್ ಕ್ಲಾಸಸ್ ಇರುತ್ತೆ. ಮನೆ ಮಂದಿಯೆಲ್ಲ ಕೂತು ಕಲಿಯುವಂಥ ಒಂದು ಅವಕಾಶವನ್ನು ಗುರುಜಿಯವರು ನೀಡ್ತಾ ಇದ್ದಾರೆ. ಕೇವಲ 15,000 ರೂಪಾಯಿ ಅಷ್ಟೇ. ಎಷ್ಟು ಲಕ್ಷ ಆಗುತ್ತೋ ಅಂತ ಯೋಚನೆ ಬೇಡ. ಬರೀ 15,000 ರೂಪಾಯಿನಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲೀಲಿಕ್ಕೆ ಅವಕಾಶವನ್ನು ಗುರುಜಿಯವರು ನೀಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ನಿಮ್ಮ ಹೆಸರನ್ನು ಹೇಗೆ ನೋಂದಾಯಿಸ್ಕೊಳ್ಳೋದು, ಸೊ ಈ ರೀತಿಯಾದಂಥ ಡೌಟ್ಸ್ ಇದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ಗುರುಗಳು ದೇಶದಲ್ಲಿ ಅಲ್ಲ ವಿದೇಶದಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ಗುರುಗಳೇ, ಸೊ 15 ದಿನದಲ್ಲಿ ಕ್ಲಾಸಸ್ನ ಹೇಳ್ಕೊಡ್ತೀವಿ ಅಂತ ಹೇಳಿದ್ದೀರಾ, ಜೊತೆಯಲ್ಲಿ 65,000 ವಿದ್ಯಾರ್ಥಿಗಳನ್ನು ಹೊಂದಿದ್ದೀರಾ. ಈ ಕ್ಲಾಸಸ್ ಕುರಿತಾಗಿ ವೀಕ್ಷಕರಿಗೆ ಏನಾದರೂ ಹೇಳೋದಾದರೆ? ಪ್ರತಿಯೊಬ್ಬ ಮನುಷ್ಯನಿಗೂ ಭವಿಷ್ಯದ ಬಗ್ಗೆ ಆಲೋಚನೆ ಚಿಂತನೆ ಇದ್ದಿದ್ದೆ. ಆದರೆ ಇವತ್ತಿನ ಸಮಾಜದಲ್ಲಿ ಜ್ಯೋತಿಷ್ಯದ ಮೇಲೆ ಅಪನಂಬಿಕೆ ಬಂದಿರತಕ್ಕಂಥದ್ದು ಹೆಚ್ಚು. ಯಾಕೆ ಅಂತಂದರೆ ಎಲ್ಲ ಜ್ಯೋತಿಷಿಗಳು ಪರಿಹಾರ ಮಾರ್ಗವನ್ನು ಸೂಚನೆ ಮಾಡ್ತಾ ಇದ್ದಾರೆ. ಆದರೆ ಪರಿಹಾರ ಮಾರ್ಗ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಅಂತಂದರೆ ಕರ್ಮಕ್ಕೆ ಬಿಟ್ಬಿಡ್ತಾರೆ. ಆಮೇಲೆ ಕರ್ಮಕ್ಕೆ ಬಿಡಂಗಿದ್ದಿದ್ರೆ ನಾವು ಯಾಕೆ ದುಡ್ಡು ಖರ್ಚು ಮಾಡಿ ಎಲ್ಲ ಮಾಡೋಬದಲು ಅದನ್ನೇ ದಾನ ಧರ್ಮ ಮಾಡ್ಬೋದಾಯಿತು, ಅಥವಾ ನಮಗೆ ಅದನ್ನು ಉಳಿಸ್ಕೊಂಡು ಬೇರೆದಕ್ಕೆ ಕೊಡ್ತಾ ಇದ್ವಿ ಅಂತ ಹೇಳ್ತಾರೆ. ನಮ್ಮ ಸಮಸ್ಯೆಗೆ ನಾವು ಹಣವನ್ನು ಹಾಕಿ ನಾವು ಅಲ್ಲಿ ರಿಸಲ್ಟ್ ಬರದೇ ಇರೋಕ್ಕೆ ಜ್ಯೋತಿಷ್ಯನ ನಂಬೋದು ಹೇಗೆ ಅಂತ ಬಂದರೆ ಕಲಿತಾಗ ಬರ್ತಕ್ಕಂಥ ಸಮಯ ತೋರಿಸುತ್ತೆ, ಎಲ್ಲಿವರೆಗೂ ಆ ಸಮಸ್ಯೆ ಇದೆ ಅಂತ ತೋರಿಸುತ್ತೆ. ಕೆಲವೊಂದು ಸತಿ ಅದು ಆಗೋದೇ ಇಲ್ವಾ ಅಂತಲೂ ಹೇಳುತ್ತೆ. ಕೇವಲ 15,000 ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ಸಂಪೂರ್ಣ ನಿಮ್ಮದೇ ಅಲ್ಲ, ನಿಮ್ಮ ಮನೆಯವ್ರದ್ದಲ್ಲ, ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ. ತುಂಬ ಜನ ಮಹಿಳೆಯರು ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತಾರೆ. 15,000 ಇನ್ವೆಸ್ಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬೇಕಾದಷ್ಟು ಜನ 100 ರೂಪಾಯಿ 200 ರೂಪಾಯಿ ಕೇಳ್ತಾ ಹೋಗಿ ನಿಮಗೆ ಮನೆಗೆ ಕ್ಯೂ ನಿಂತ್ಕೊಳ್ತಾರೆ. ಯಾಕಂದರೆ 100 ರೂಪಾಯಿ 200 ರೂಪಾಯಿಗಾದ್ರೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಜನ. ಡೆಫಿನೆಟ್ಲಿ ಒಳ್ಳೆ ಸಂಪಾದನೆಯ ದಾರಿ ಮಾಡಿಕೊಡ್ತೀವಿ ನಮ್ಮ ನಕ್ಷತ್ರ ನಾಡಿಯಿಂದ. ಅದಕ್ಕೆ ಅಷ್ಟು ಜನ ಬೈಟಲ್ಲಿ ಹೇಳೋದು ನಾವು ಮಾಡ್ತಾ ಇದ್ದೀವಿ ಚೆನ್ನಾಗಿ ಅಂತ. ಸೊ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನೀಡಿದ್ದಾರೆ. ಸೊ ಸಂಖ್ಯಾಶಾಸ್ತ್ರದ ಕುರಿತಾಗಿ ಹೇಳ್ತೀವಿ ಅಂತ ಹೇಳಿದ್ವಿ, ಬಟ್ ಕರೆಗಳಿಗೆ ಮೊದಲ ಆದ್ಯತೆಯನ್ನು ನೀಡಿರುವುದರಿಂದ ಸೊ ಸೋಮವಾರದ ಸಂಚಿಕೆಯಲ್ಲಿ ಸಂಖ್ಯಾಶಾಸ್ತ್ರದ ಕುರಿತಾಗಿ ಗುರುಜಿಯವರು ಒಂದಷ್ಟು ಮಾಹಿತಿಯನ್ನು ನೀಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಸೋಮವಾರದ ಸಂಚಿಕೆಯಲ್ಲಿ. ಧನ್ಯವಾದಗಳು.